ನಾನು ಸಂಘರ್ಷದಿಂದ ಟಿಕೆಟ್ ತಗೊಳ್ಳಿಲ್ಲ, ಸಾಮರಸ್ಯದಿಂದ ಕೊಟ್ಟರೆ ಮಾತ್ರ ತಗೊಳ್ತೀನಿ. ಅಲ್ಲ, ಈ ಬಗ್ಗೆ ಏನಾದ್ರು ಹೈಕಮಾಂಡ್ ನಾಯಕರಾಗಿರ್ಬೋದು ಚರ್ಚೆ ಏನಾದ್ರು ಮಾಡ್ಯಾರ ಸರ್? ನೋಡಿ, ಅವಳು ನಾನು ಟಿಕೆಟಿಗೆ ಅರ್ಜಿ ಹಾಕ್ತೀನಂದರೆ ನಾನು ಬ್ಯಾಡ್ ಅಂದಿಲ್ಲ. ಅವಳು ಮೊನ್ನೆ ನನ್ನಲ್ಲೇ ನನ್ನ ವಿಧಾನಸಭೆ ಕ್ಷೇತ್ರಕ್ಕೆ ಅವಳಿಗೆ ಹಾಕಂತ ಹೇಳಿ ನಮ್ಮಲ್ಲಿ ಅಲ್ಲಿ ಜನ ಒತ್ತಾಯ ಮಾಡಿದ್ರು. ನಾನು ಕೊಡು ಅಂದೆ, ನಾನು ಬಿಡ್ತೀನಿ ನೀವು ಕೊಡು ಅಂತ ಇಲ್ಲ ಅಂತ ಅವಳೇ ನನಗೆ ಇಲ್ಲ ನೀವು ಇದೊಂದು ಸರ್ತಿ ನೀವು ಅಕಸ್ಮಾತ್ ಕೊಟ್ಟರೆ ಮಾಡ್ತೀನಿ ಅಂತ ನಾನು ನಿಮ್ಮ ಎದುರಿಗೆ ಹೇಳಿದ್ದೀನಿ. ಸರ್, ಈಗಾಗಲೇ ಬಿಜೆಪಿಯಿಂದ ಗದ್ದಿಗೌಡರು ಆಯ್ಕೆ ಆಗಿದ್ದಾರೆ ಅಂದ್ರೆ ಕಾಂಗ್ರೆಸ್ನವರು ಯಾರಂತ ನೀವು ಊಹೆ ಮಾಡ್ತೀರಿ? ನಾನು ನಮ್ಮಲ್ಲಿ ಯಾರೇ ಕೊಟ್ಟರು ಸಮರ್ಥ ಇದ್ದಾರೆ. ಯಾರೇ ಕೊಟ್ಟರು ಅವರು ಅಜಯ್ ಸರ್ನಾಯ್ಕ ಅತ್ಯಂತ ಹಿರಿಯರು, ಮಾಜಿ ಸಚಿವರು, ಅವರು ಶಾಸಕರಿದ್ದವರು. ನಿಮ್ಮ ಸಮುದಾಯದವರು ವೀಣಾ ಕಾಶ್ಯಪ್ನವರು ಕೇಳಿದ್ದಾರೆ, ನೀವು ಯಾವ ಥರ? ನಾನು ಹೋದ ಸರ್ತಿ ನಾನೇ ವೀಣಾ ಕಾಶ್ಯಪ್ನವ್ರ ಜವಾಬ್ದಾರಿ ತೊಗೊಂಡು ಮಾಡಿದ್ದೀನಿ. ಏನು ತಪ್ಪಿದೆ? ಕೊಟ್ಟರು, ಅವಳಿಗೆ ಕೊಟ್ಟರು. ಈಗ ಒಂದ್ ವೇಳೆ ನಿಮ್ಮ ಮಗಳಿಗೆ ಟಿಕೆಟ್ ಸಿಕ್ಕಿದ್ರು ಕೂಡ ಎಲ್ಲ ಒಂದ್ ಕಡೆ ಅವಳಿ ಜಿಲ್ಲೆ ಆದ್ರೂ ಕೂಡ ನಾನು ಬಿಜಾಪುರ ಬಾಗಲಕೋಟೆ ಬೇರೆ ಅಂತೇಳಿ ನಾನು ಮಾಡೇ ಇಲ್ಲ. ಯಾಕಂದರೆ ಈ ಜಿಲ್ಲೆ ಹೊಡಿಯೋತ್ನಲ್ಲೇ ನಾವು ಹೊಡಿಬೇಡ ಅಂತ ಹೇಳೋದವ್ರು. ಆದರೆ ಹೊಡಿತೀವಿ ಅಂತಂದ್ರು, ಅನಿವಾರ್ಯವಾಗಿ ಹೊಡೆದ್ಮೇಲೆ DCC ಬ್ಯಾಂಕ್ ಹೊಡೆದು ಕೊಡಿ ಅಂದ್ರು, ಕೊಟ್ವಿ. ಈಗ ಸ್ಥಳೀಯವಾಗಿ ಎಲ್ಲ ರೀತಿಯಿಂದ ನೀವು ನೋಡಿ, ಸ್ಥಳೀಯವಾಗಿ ನಾನು ಅವ್ರ ಜೊತೆನೇ ಶಾಸಕನಾಗಿದ್ನಲ್ಲ. ಹೋದ ಸಲ MLA ಎಲೆಕ್ಷನ್ದಾಗ SR ಪಾಟೀಲ್ ಇಲ್ಲ, ಎಂದೂ ಬಂದಿಲ್ಲ. ನಾವೇ SR ಪಾಟೀಲ್ ಇಲೆಕ್ಷನ್ ಮಾಡಿದ್ವಿ. ಅದು ನಿಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಟಿಕೆಟ್ ಮಿಸ್ ಆಯ್ತು ಸರ್ ಅಲ್ಲಿ? ಅಲ್ಲ, ಆ ದೇವರಿಬ್ಬರಿಗೆ ಅವರು ನಮಗೂ ಹೇಳಿರಲಿಲ್ಲ ಮತ್ತು ಅವ್ರ ನೀತಿನೂ ಇಚ್ಛಾನೂ ವ್ಯಕ್ತಪಡಿಸಿರಲಿಲ್ಲ. ದೇವರಿಬ್ಬರಿಗೆ ಭಾಳ ಮಂದಿ ಆಸೆ ಪಟ್ಟಿದ್ದಾರೆ. ಅದು ನಿಮ್ಗೆ ಗೊತ್ತಿದೆ, ಜಾತಿ ಸಮೀಕರಣದಲ್ಲಿ ಬದಲಾವಣೆ ಸ್ವಲ್ಪ ಮಾಡಲೇಬೇಕಾದಂಥ ಅನಿವಾರ್ಯ ಇರ್ತದೆ ಅಷ್ಟೇ. ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಇಲ್ಲ, ಇನ್ನು ನನಗೆ ಗೊತ್ತಿಲ್ಲ. ಇನ್ನು ನಮ್ದು 17ನೇ ತಾರೀಕು ಅಂತಾರೆ. ಹಾಕ್ಬೋದು ಯಾವಾಗಾದ್ರೂ. ನೋಡಿ, ಈಗ ಇಲೆಕ್ಷನ್ ಕಮಿಷನ್ದವರು ಕೋಡ್ ಆಫ್ ಕಂಡಕ್ಟ್ ಡಿಕ್ಲೇರ್ ಮಾಡುವವರೆಗೆ ಏನೇನು ಪ್ರಕ್ರಿಯೆ ಆಗೇ ಆಗ್ತವೆ. ಟಿಕೆಟ್